ದಾವಣಗೆರೆ के दिल की पुकार अफसर ಕೊಡ್ಲಿ ಬೇಟೆ इस बार अभी नहीं तो कभी नहीं ಈ ಬಾರಿ ಇಲ್ಲ ಅಂದ್ರೆ ಮತ್ತೆ 50 ವರ್ಷ ಅದೇ ಕುಟುಂಬದ ರಾಜಕೀಯ ಗುಲಾಮತನಕ್ಕೆ ಹೋಗ್ಬೇಕು. ಅಲ್ಪಸಂಖ್ಯಾತರು ಇನ್ನು ಹೋಗಿ ಭಿಕ್ಷೆ ಬೇಡುವ ಅವಶ್ಯಕತೆ ಇಲ್ಲ ಸರ್. ಬಿ ಫಾರ್ಮಿಗೆ ನಾವು ನಮ್ಮ ಪಕ್ಷವನ್ನ ನಾವು ಗಿಲ್ಲಿದಾಂಡ ಆಡ್ಲಿಕ್ಕೆ ಪ್ರಾರಂಭ ಕಟ್ಟಲಿಲ್ಲ, ನಾವು ರಾಜಕಾರಣ ಮಾಡ್ಲಿಕ್ಕೆ ಕಟ್ಟಿರುವಂತದ್ದು. ನಾನು ಇವತ್ತು ಇಲ್ಲಿ ಕ್ಷೇತ್ರದಲ್ಲಿ ಚುನಾವಣಾ ಕಣದಲ್ಲಿ ಇರುವಂತದ್ದು ಅಹಿಂದ ವರ್ಗಗಳ ಸ್ವಾಭಿಮಾನದ ಅಭ್ಯರ್ಥಿಯಾಗಿ. ಇಲ್ಲಿ ಸ್ವಾಭಿಮಾನ ಗೆದ್ದೇ ಗೆಲ್ಲುತ್ತೆ. ಬಹಳಷ್ಟು ಕೋಟೆಗಳು ಇತಿಹಾಸದಲ್ಲಿ ಛಿದ್ರ ಆಗಿರೋದನ್ನ ನೀವು ನೋಡಿದೀರಾ. ಈ ಶಾಮನೂರು ಕುಟುಂಬದ ಕೋಟೆಯನ್ನ ಇಲ್ಲಿಯ ಮತದಾರರು ಈ ಬಾರಿ ಒಡೆದು ಬೀಳಿಸಲಿಕ್ಕಿದ್ದಾರೆ. ಈ ಬಾರಿ ಎಸ್ಡಿಪಿಐ ಗೆಲುವು ಖಚಿತ. ಅಫ್ಸರ್ ಕೊಡ್ಲಿಪೇಟೆ ಅವರೇ, ಯಾವ ರೀತಿ ಚುನಾವಣಾ ಪ್ರಚಾರ ನಡೀತಾ ಇದೆ ಸರ್? ಚುನಾವಣೆ ನೀವು ನೋಡ್ತಾ ಇದ್ದೀರಾ, ಬಹಳ ಬಿರುಸಿನಿಂದ ನಡೀತಾ ಇದೆ. ಅದರೊಟ್ಟಿಗೆ ಜೋಶ್ ಕೂಡ ಇದೆ. ಎಲ್ಲ ಹಳ್ಳಿಗಳು 40 ಹಳ್ಳಿಗಳು ಬರ್ತದೆ. 32 ಹಳ್ಳಿಗಳನ್ನು ನಾನು ಸುತ್ತಾಡಿ ಬಂದಿದ್ದೇನೆ. ಈ ನಗರ ಪ್ರದೇಶದಲ್ಲಂತೂ ಯುವಕರು ವಾಲಂಟಿಯರ್ ಆಗಿ ನನ್ನ ಪರವಾಗಿ ಅವರೇ ಜೇಬಿಂದ ಹಣ ಹಾಕಿ ಅವರೇ ಟೀ ಕುಡ್ಕೊಂಡು ಕ್ಯಾನ್ವಾಸಿಂಗ್ ಮಾಡ್ತಾ ಇದ್ದಾರೆ. ಈ ಬಾರಿ ಒಂದು ಸ್ಲೋಗನ್ ಕೂಡ ಇಲ್ಲಿ ಹರಿದಾಡ್ತಾ ಇದೆ, ಅಭಿ ನಹಿ ತೋ ಕಭಿ ನಹಿ. ಈ ಬಾರಿ ಇಲ್ಲ ಅಂದ್ರೆ ಮತ್ತೆ 50 ವರ್ಷ ಅದೇ ಕುಟುಂಬದ ರಾಜಕೀಯ ಗುಲಾಮತನಕ್ಕೆ ಹೋಗ್ಬೇಕಂತ ಹೇಳಿ ಅವರೇ ಸ್ಲೋಗನ್ ಅನ್ನು ಹುಟ್ಟಾಕೊಂಡಿದ್ದಾರೆ. ಮತ್ತೊಂದು ಸ್ಲೋಗನ್, ದಾವಣಗೆರೆ के दिल की पुकार अफसर ಕೊಡ್ಲಿ ಬೇಟೆ इस बार. ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, 35-40 ವರ್ಷದ ಒಂದು ಫ್ಯೂಡಲಿಸ್ಟ್ ರಾಜಕಾರಣಿಗಳ ವಿರುದ್ಧ ಒಬ್ಬ ಬಡ ರೈತನ ಮನೆಯಿಂದ ಬಂದಂತ ಅಫ್ಸರ್ ಕೊಡ್ಲಿಪೇಟೆಯನ್ನ ಒಂದು ಪರ್ಯಾಯ ಶಕ್ತಿಯಾದ ಎಸ್ಡಿಪಿಐ ಏನು ಕಣಕ್ಕಿಳಿಸಿದೆ. ಜನರು ಅದನ್ನ ಬಹಳ ಉತ್ತಮ ರೀತಿಯಾಗಿ ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ಎಸ್ಡಿಪಿಐ ಗೆಲುವು ಖಚಿತ. ಇಲ್ಲಿ ನಿಮ್ಮ ಸ್ಪರ್ಧೆ ಮೊದಲೇ ನಿರ್ಧಾರ ಆಗಿತ್ತ, ಅಲ್ಲ ಇಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನಿರಾಕರಣೆ ಆದ ನಂತರ ನಿಮ್ಮ ಈ ಒಂದು ಸ್ಪರ್ಧೆ ಇಲ್ಲಿ ತೀರ್ಮಾನ ಆಗಿರೋದು? ನೋಡಿ, ಎಸ್ಡಿಪಿಐ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷ. ಕೆಲವರು ಬಂದು ಇಲ್ಲಿ ಭಾಷಣ ಮಾಡ್ತಾ ಇದ್ದಾರೆ, ಅದು ಹಾಗಾಯಿತು ಹೀಗಾಯಿತು. ನೋಡಿ, ನಾವು ನಮ್ಮ ಪಕ್ಷವನ್ನು ನಾವು ಗಿಲ್ಲಿದಾಂಡ ಆಡಲಿಕ್ಕೆ ಪ್ರಾರಂಭ ಕಟ್ಟಲಿಲ್ಲ, ನಾವು ರಾಜಕಾರಣ ಮಾಡಲಿಕ್ಕೆ ಕಟ್ಟಿರುವಂಥದ್ದು. ವರ್ಷದ 365 ದಿನವೂ ನಾವು ರಾಜಕಾರಣ ಮಾಡ್ತೇವೆ. ಅದು ಹೋರಾಟದ ರಾಜಕೀಯ. ಅದೇ ರೀತಿ ವರ್ಷಕ್ಕೆ 5 ವರ್ಷಕ್ಕೊಮ್ಮೆ ಬರುವಂಥ ಈ ಚುನಾವಣಾ ರಾಜಕೀಯದಲ್ಲೂ ನಮ್ಮ ಅಭ್ಯರ್ಥಿಯನ್ನು ಹಾಕಬೇಕೋ ಬೇಡ ಅಂತೇಳಿ ನಮ್ಮ ಪಕ್ಷದ ತೀರ್ಮಾನ. ಒಂದಂತೂ ಸತ್ಯ, ಇಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ಇಲ್ಲಿಯ ಸೋಕಾಲ್ಡ್ ಪಕ್ಷ ದೊಡ್ಡ ಮೋಸ ಮಾಡಿದೆ. ಅದು ಈಗ ಗೊತ್ತಾಗಿದೆ ದಾವಣಗೆರೆ ಜನರಿಗೆ. 1992 ಅಲ್ಲಿ ಇಡೀ ದೇಶದ ಜನರಿಗೆ ಗೊತ್ತಾಗಿತ್ತು. ಆ ಒಂದು ಒಂದು ಅಂಡರ್ ಕರೆಂಟ್ ಇದೆ, ಅದು ನಮಗೆ ಸರ್ಪ್ಲಸ್ ಆಗಿ ಮತಗಳಾಗಿ ಈ ಬಾರಿ ಸಿಗ್ತಾ ಇದೆ. ಮುಸಲ್ಮಾನರಿಗೆ ಕಾಂಗ್ರೆಸ್ ಅಲ್ಲದೆ ಬೇರೆ ಪರ್ಯಾಯ ಪಕ್ಷಗಳಿಲ್ಲ ಎನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಹೇಳ್ತಾರೆ? ಅದು ಇಂದ ಕಾಲದಲ್ಲಿ ಅದು ಬದಲಾಗಿದೆ. ಇದು 2026 ಎಲ್ಲ ಶೋಷಿತ, ಮರ್ದಿತ, ದಮನಿತ, ಅವಕಾಶ ವಂಚಿತ ಜನರ ಧ್ವನಿಯಾಗಿ ಎಸ್ಡಿಪಿಐ ಇವತ್ತು ರಾಜಕೀಯದಲ್ಲಿ ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮಿದೆ. ಯಾರಿಗೆಲ್ಲ ರಾಜಕಾರಣದಲ್ಲಿ ಮೋಸ ಆಗ್ತದೆ, ಅವರ ಪ್ರತಿನಿಧಿತ್ವ ಸಿಗಲ್ಲ ಅಂತ ಎಲ್ರಿಗೂ ಕೂಡ ಈ ಪಕ್ಷ ಪ್ಲಾಟ್ಫಾರ್ಮ್ ಅನ್ನು ಕೊಡ್ತಾ ಇದೆ. ಅಲ್ಪಸಂಖ್ಯಾತರು ಇನ್ನು ಹೋಗಿ ಭಿಕ್ಷೆ ಬೇಡುವ ಅವಶ್ಯಕತೆ ಇಲ್ಲ ಸರ್. ಬಿ ಫಾರ್ಮಿಗೆ ಇದು ನಿಮ್ಮದೇ ಪಕ್ಷ, ಇದು ನಿಮ್ಮದೇ ಮನೆ. ಇಲ್ಲಿ ದಲಿತರು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಸಿಖ್ರು ಇದ್ದಾರೆ, ಜೈನರು ಇದ್ದಾರೆ. ನೀವು ಬಂದು ಈ ಪಕ್ಷವನ್ನ ಕಟ್ಟಿ, ಈ ಪಕ್ಷ ನಿಮ್ಮ ಮನೆ, ಬಾಡಿಗೆ ಮನೆಯಲ್ಲ, ಮುಂದೆ ಈ ಪಕ್ಷವನ್ನ ನಾವು ಅಧಿಕಾರಕ್ಕೆ ತರುವ ಎಂಬ ಸಂದೇಶವನ್ನ ಎಸ್ಡಿಪಿಐ ನೀಡ್ತಾ ಇದೆ. ದಾವಣಗೆರೆ ಎನ್ನುವಂಥದ್ದು ಕಾಂಗ್ರೆಸ್ನ ಭದ್ರಕೋಟೆ. ಇಲ್ಲಿ ಎಸ್ಡಿಪಿಐಗೆ ಯಾವ ರೀತಿ ಪ್ರತಿಕ್ರಿಯೆ ಇದೆ, ಯಾವ ರೀತಿ ನೆಲೆ ಇದೆ ಸರ್? ಬಹಳಷ್ಟು ಕೋಟೆಗಳು ಇತಿಹಾಸದಲ್ಲಿ ಛಿದ್ರ ಆಗಿರೋದನ್ನ ನೀವು ನೋಡಿದೀರಾ. ಅದು ಒಂದು ಕಾಲಘಟ್ಟಕ್ಕೆ, ಒನ್ಸ್ ಅಪಾನ್ ಎ ಟೈಮ್ ಭಾರತದಲ್ಲಿ 570 ಆಳರಸರಿದ್ರು. ಅವರೊಂದು ಕೋಟೆಯನ್ನು ಕಟ್ಕೊಂಡಿದ್ರು. ಕರ್ನಾಟಕದಲ್ಲಿ ಕೆಲವು ಪಾಳೆಗಾರರು ಒಂದೊಂದು ಕೋಟೆಯನ್ನು ಕಟ್ಕೊಂಡಿದ್ರು. ಅದೇ ರೀತಿ ದಾವಣಗೆರೆ ದಕ್ಷಿಣವನ್ನ ಶಾಮನೂರು ಕುಟುಂಬ ಒಂದು ಕೋಟೆಯಾಗಿ ಕಟ್ಕೊಂಡಿದೆ ಹೊರತು ಕಾಂಗ್ರೆಸ್ ಕೋಟೆ ಅಂತ ಹೇಳಲಿಕ್ಕಾಗಲ್ಲ. ಈ ಶಾಮನೂರು ಕುಟುಂಬದ ಕೋಟೆಯನ್ನ ಇಲ್ಲಿಯ ಮತದಾರರು ಈ ಬಾರಿ ಒಡೆದು ಬೀಳಿಸಲಿಕ್ಕಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಒಂದು ವಿಜಯವನ್ನ, ಇಲ್ಲಿಂದ ವಿಜಯ ಪತಾಕೆಯನ್ನು ಹಾರಿಸಲಿಕ್ಕಿದ್ದಾರೆ. ಕೊನೆಯ ಪ್ರಶ್ನೆ ಸರ್, ಇಲ್ಲಿ ಅಫ್ಸರ್ ಕೊಡ್ಲಿಪೇಟೆಗೆ ಯಾಕೆ ಮತ ಹಾಕಬೇಕು? ಹಾಗೆ ನಿಮಗೆ ಇಲ್ಲಿ ಗೆಲ್ಲುವ ನಿರೀಕ್ಷೆ ಇದೆಯಾ? ಸರ್, ಅಫ್ಸರ್ ಕೊಡ್ಲಿಪೇಟೆ ಕಳೆದ 25 ವರ್ಷದಿಂದ ಈ ರಾಜ್ಯದ ಬಡವರ, ರೈತರ, ಅಲ್ಪಸಂಖ್ಯಾತರ, ಮಹಿಳೆಯರ, ಮಕ್ಕಳ, ಕಾರ್ಮಿಕರ ಎಲ್ಲ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡಿರುವಂಥ ಒಬ್ಬ ಹುಟ್ಟು ಹೋರಾಟಗಾರ. ನಾನಿವತ್ತು ಇಲ್ಲಿ ಕ್ಷೇತ್ರದಲ್ಲಿ ಚುನಾವಣಾ ಕಣದಲ್ಲಿರುವಂಥದ್ದು ಅಹಿಂದ ವರ್ಗಗಳ ಸ್ವಾಭಿಮಾನದ ವ್ಯಕ್ತಿಯಾಗಿ, ಸ್ವಾಭಿಮಾನದ ಅಭ್ಯರ್ಥಿಯಾಗಿ. ಹಾಗಾಗಿ ಇಲ್ಲಿ ಸ್ವಾಭಿಮಾನ ಗೆದ್ದೇ ಗೆಲ್ಲುತ್ತೆ. ಈ ಜನರು ಸ್ವಾಭಿಮಾನವನ್ನು ಗೆಲ್ಲಿಸ್ತಾರೆ ಎಂಬ ವಿಶ್ವಾಸ ನನಗಿದೆ. ಧನ್ಯವಾದ.